ಇಂದಲೇ ಬಂದೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನೆಲ್. ಹಾಗೆ ಇಲ್ಲೇನು ಕಟ್ಟಡ ನೋಡ್ತಿದ್ದೀರಾ, ಇದು ಎಷ್ಟೋ ವರ್ಷಗಳ ಹಿಂದೆ ಈ ಕಟ್ಟಡ ಶಾಲೆ ಆಗಿತ್ತು. ನಾನು ಕೂಡ 1 ರಿಂದ 4 ಇದೇ ಶಾಲೆಯಲ್ಲಿ ಕಲ್ತಿದ್ದೆ ಕೂಡ. ಇದು ಏಕೋಪಾಧ್ಯಾಯನ ಶಾಲೆ ಆಗಿದ್ದರಿಂದ ಕೆಲವು ವರ್ಷಗಳ ಹಿಂದೆ ಇದನ್ನ ಮುಚ್ಚಲಾಯಿತು. ತದನಂತರದಲ್ಲಿ ನಾವು ನಮ್ಮೂರ ಹಬ್ಬಗಳನ್ನು ಅಂದರೆ ಈ ಚೌತಿ ಆಗಿರ್ಬೋದು, ಅಷ್ಟಮಿ, ಈ ಥರದ ಹಬ್ಬಗಳು, ಜೊತೆಗೆ ಕ್ಲಬ್ ಮೀಟಿಂಗ್ಸ್, ಅದು ಇದು ಅಂತ ಅದೆಷ್ಟೋ ಕಾರ್ಯಕ್ರಮಗಳಿಗೆ ಸಹಕಾರಿಯಾಗಿರೋ ಹಾಲ್ ಅಥವಾ ಕಮ್ಯುನಿಟಿ ಹಾಲ್ ಅಂತಲೇ ಹೇಳ್ಬೋದು. ಇವತ್ತು ಅಷ್ಟೇ ಇಲ್ಲಿ ಒಂದು ಉದ್ಘಾಟನಾ ಸಮಾರಂಭ ನಡೆಯೋಕ್ಕಿದೆ. ಏನು ಪ್ರೋಗ್ರಾಮ್, ಯಾರೆಲ್ಲ ಇದ್ದಾರೆ, ಹೇಗೆ ನಡೀತಾ ಇದೆ ಅಂತೆಲ್ಲ ಹಾಗೆ ನೋಡ್ಕೊಂಡು ಬರೋಣ. ಹೌದು, ಇದು ನಮ್ಮೂರು ಪಾದಗದ್ದೆಯ ಅಂಬಾಭವಾನಿ ಭಜನಾ ತಂಡದ 2ನೇ ಹಂತದ ಪುಟಾಣಿ ಮಕ್ಕಳ ಭಜನಾ ತರಬೇತಿ ಉದ್ಘಾಟನೆ ಇವತ್ತು. ಹಾಗೆ ನಮ್ಮ ಜೊತೆ ಇಲ್ಲಿ ದಾಸ ಸಂಕೀರ್ತನೆಕಾರರಾದಂತಹ ಶ್ರೀರಾಮಕೃಷ್ಣ ಕಾಟಗುಕ್ಕೆ ಅವರಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಸುಲೆಪದವು ಶಾಲೆಯ ಮುಖ್ಯೋಪಾಧ್ಯಾಯರಾದ ಸುಕೇಶ್ ರೈ ಸರ್ ಕೂಡ ಇದ್ದಾರೆ. ಗಣ್ಯರು, ಊರಿನ ಜನರು, ಪುಟಾಣಿ ಮಕ್ಕಳು, ಆಮೇಲೆ ಅಂಬಾಭವಾನಿ ತಂಡದ ಸದಸ್ಯರು ಎಲ್ಲರೂ ಬಂದಾಯಿತು. ಕಾರ್ಯಕ್ರಮ ಕೂಡ ಶುರುವಾಯಿತು. ಹಾಗೆ ವೇದಿಕೆಯಲ್ಲಿ ಆಸೀನರಾದಂತಹ ಗಣ್ಯರಿಗೆ ಪ್ರತಿಯೊಬ್ಬರಿಗೂ ಹೂ ಮತ್ತು ಶಾಲನ್ನು ನೀಡಿ ಸ್ವಾಗತಿಸಲಾಯಿತು. ನಮ್ಮ ಜೊತೆ ಇರುವ ಭಜನಾ ಸಾಮ್ರಾಟ್, ದಾಸ ಸಂಕೀರ್ತನೆಕಾರರಾದ ಶ್ರೀರಾಮಕೃಷ್ಣ ಕಾಟಗುಕ್ಕೆ ಅವರು ಏನು ಮಾತಾಡ್ತಾರೆ ಅಂತ ಕೇಳ್ಕೊಂಡು ಬರೋಣ. ಒಂದು ಸಂಕಲ್ಪದೊಂದಿಗೆ ಇವತ್ತು ದೀಪವನ್ನು ಪ್ರಜ್ವಲನೆ ಮಾಡುವುದರ ಮೂಲಕ ಆ ತಾಯಿ ಅಂಬಾಭವಾನಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಈ ಒಂದು ಉತ್ತಮವಾದಂತಹ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಸನ್ನಿಹಿತರಾಗಿದ್ದೇವೆ. ಭಗವಂತನ ನಾಮವನ್ನು ನಮ್ಮ ನಾಲಿಗೆಯಲ್ಲಿ ನಾವೇ ಹೇಳಿಕೊಳ್ಳುವುದು, ಎಷ್ಟು ದೇವರ ಕುರಿತು ಗೊತ್ತಿದೆ ಅನ್ನೋದನ್ನು ನಾವು ಹೇಳಿಕೊಳ್ಳುವುದು, ಮಾತಾಡಿಕೊಳ್ಳುವುದು, ಅದನ್ನ ತೋರಿಸಿಕೊಳ್ಳುವುದು, ಅಂದ್ರೆ ಭಜನೆಯನ್ನ ಪ್ರಕಟಣೆ ಮಾಡುವುದು. ದೇವರ ಕುರಿತಾದಂತಹ ವಿಚಾರವನ್ನು ನಾವು ಕೊಡ್ಬೇಕು. ದೇವರಂದ್ರೆ ಯಾರು, ಕೃಷ್ಣ ಅಂದ್ರೆ ಯಾರು, ರಾಮ ಅಂದ್ರೆ ಯಾರು, ಈಶ್ವರ ಅಂದ್ರೆ ಯಾರು, ಪಾರ್ವತಿ ಅಂದ್ರೆ ಯಾರು, ದುರ್ಗೆ ಅಂದ್ರೆ ಯಾರು, ಅಥವಾ ದೇವರುಗಳು ಅಂದ್ರೆ ಏನು, ಇದರ ಕುರಿತು ಅವರ ನಾಲಿಗೆಯಲ್ಲೇ ಹೇಳಿಸಬೇಕು. ಆಗ ಅವರು ಆ ಭಾವುಕತೆಯಿಂದ, ಅಂದ್ರೆ ನಾವೇನಾದ್ರೂ ಹೇಳಬೇಕಾದ್ರೆ ಏನೋ ಉದ್ದೇಶ ಇರ್ತದೆ, ಅದನ್ನು ಮೆಚ್ಚಿಸಲಿಕ್ಕೋ ಅಥವಾ ಯಾರ್ದೋ ಒತ್ತಾಯಕ್ಕೋ ಹೀಗೆಲ್ಲ ಇರ್ತದೆ. ಆದ್ರೆ ಮಕ್ಕಳು ಹಾಗೆ, ಅವರು ಯಾವುದೇ ಅಪೇಕ್ಷೆ ಇಲ್ಲದೆ, ನಿಷ್ಕಲ್ಮಶವಾದ, ಯಾವುದೇ ಕಲ್ಮಶ ಇಲ್ಲದೆ ಅವರು ಭಾವುಕತನದಿಂದ ಆ ದೇವರ ನಾಮವನ್ನು ಹೇಳಿಕೊಳ್ತಾರೆ. ಅಲ್ಲಿ ನಿಜವಾಗಿ ಭಗವಂತನ ಸಾನ್ನಿಧ್ಯ ಇರುವುದು. ಹಾಗೆ ಮಕ್ಕಳು ಎಲ್ಲಿ ಹಾಡುತ್ತಾರೆ, ಏನೇ ಮಾಡಲಿ, ಅದು ಏನೇ ಹಾಡಲಿ, ಅವರ ಉಚ್ಚಾರದಲ್ಲಿ ತಪ್ಪುಗಳಿರ್ತವೆ, ಅಥವಾ ಹೇಳುವ ಭಾಷೆಯಲ್ಲಿ ಕೃಷ್ಣನನ್ನು ಸರಿ ಉಚ್ಚಾರ ಮಾಡ್ಲಿಕ್ಕೆ ಆಗುದಿಲ್ಲ, ಈಶ್ವರನನ್ನು ಉಚ್ಚಾರ ಮಾಡಿ, ಶಿವನನ್ನು ಉಚ್ಚಾರ ಮಾಡ್ಲಿಕ್ಕೆ, ಅದು ಏನಿದ್ರು ಕೂಡ ಆ ಮುಕ್ತ ಮನಸ್ಸುಗಳು ಹಾಡುವಾಗ ಭಗವಂತ ತುಂಬಾ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ಹಾಗೆ ಒಳ್ಳೆಯ ನಡವಳಿಕೆ ನಮ್ಮಲ್ಲಿ ಸಂಸ್ಕೃತಿ ತಂದುಕೊಳ್ಳಿಕ್ಕೆ ಈ ಮೊಬೈಲ್ ಇಂದ ಕಷ್ಟ ಆಗ್ತದೆ. ಆದ್ರೆ ಭಜನೆ ಹಾಗೆಲ್ಲ ನೋಡಿ, ಒಂದು ಭಜನೆಯನ್ನು ಆರಂಭಿಸಿದ್ರೆ 5 ಮಿನಿಟ 3 ಮಿನಿಟ ನಿರಂತರವಾಗಿ ಅದನ್ನು ಹಾಡಬೇಕು ನಾವು. ಅದರಲ್ಲಿ ಇದನ್ನು ಇಲ್ಲಿ ನಾವು ಕಂಡುಕೊಂಡು ನೋಡಿ, ನಿಜವಾಗಿ ಭಜನಾ ಒಂದು ಕಾರ್ಯಕ್ರಮದ ಉದ್ಘಾಟನೆ ಆಗಿದೆ. ನಾವೆಲ್ಲ ಒಂದು ಶಾರದಾ ಮಾತೆಗೆ ತುಳಸಿ ಮಾಲೆ ಹಾಕಿದೆ ನೋಡಿ, ಪ್ರಕೃತಿಯಲ್ಲಿ ಇರುವಂತಹ ಹೂವನ್ನು ಸಂಗ್ರಹ ಮಾಡಿಕೊಂಡು ದೀಪದ ಸುತ್ತ ದಾಸವಾಳ ಹೂ ಹಾಕಿದ್ದಾರೆ. ಪ್ರಕೃತಿಯಲ್ಲಿ ಸಿಗುವಂತ, ಎಲ್ಲಿಂದೋ ಬಂದ ಹೂವನ್ನು ಯಾರೋ ಮಾರಾಟ ಮಾಡುವ ತಂದು ದೇವರಿಗೆ ಅರ್ಪಣೆ ಮಾಡುತ್ತೆ. ನಮ್ಮ ಪರಿಸರ ಇರುವಂತಹ ಒಂದು ಹೂವನ್ನು ಅರ್ಪಣೆ ಮಾಡಿ ದೇವರಿಗೆ ಪೂಜೆ ಮಾಡುವಂತಹ ಕ್ರಮವನ್ನು ಇವತ್ತು ನಾವು ಮಕ್ಕಳಿಗೆ ಹೇಳಿಕೊಟ್ಟರೆ, ದಾಸರು ಹೇಳ್ತಾರೆ ಏನು, ಗುರು ಹಿರಿಯರನ್ನು ಗೌರವಿಸುವ ಅಥವಾ ತೀರ್ಥಯಾತ್ರೆ ಮಾಡಿ ಏನು ಪ್ರಯೋಜನ ಇಲ್ಲ. ಗಣ್ಯರ ಮಾತುಗಳು ಮುಗಿದಿದ್ದೇ ಹೊಸ ವಿದ್ಯಾರ್ಥಿಗಳು ಗುರುಗಳಿಗೆ ಎಲೆ ಅಡಿಕೆ ನೀಡಿ ಅವರ ಆಶೀರ್ವಾದ ಪಡೆಯೋ ಮೂಲಕ ಸೇರ್ಪಡೆಯಾದರು. ಹಾಗೆ ಪ್ರತಿ ಮಕ್ಕಳಿಗೂ ಭಜನೆಗೆ ಬೇಕಾದಂತಹ ತಾಳವನ್ನು ಕೂಡ ನೀಡಲಾಯಿತು. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಪುಟಾಣಿ ಮಕ್ಕಳು ಕೂಡ ಈ ಭಜನೆ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಅಂತ. ಅಂತೂ ಭಜನೆಗೆ ಬೇಕಾಗಿರೋದು ಒಂದು ಮಾಡೋ ಮನಸ್ಸು, ಜೊತೆಗೆ ದೇವರ ಮೇಲಿರೋ ಭಕ್ತಿ.
ಇಲ್ಲಿ ಅವೆರಡರ ಜೊತೆ ಒಂದೊಬ್ಬ ಒಳ್ಳೆ ಗುರುಗಳು ಕೂಡ ಇದ್ದಾರೆ. ಇದರಿಂದ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಭಜನೆ ಮೇಲಿರೋ ಆಸಕ್ತಿ ಇನ್ನೂ ಹೆಚ್ಚಾಗಿ. ಈಗ ಗಣ್ಯರನ್ನು ಸನ್ಮಾನಿಸುವಂಥ ಸಮಯ. ಪಾದಗದ್ದೆಯಲ್ಲಿ ನಮ್ಮ ಒಂದು ಚಿಕ್ಕ ಗ್ರಾಮ, ಆಗ ತಾನೇ ಹೇಳಿದರು ಸುಖೇಶ್ ಮಾಸ್ಟರ್, ಈ ಒಂದು ಕುಳದಪಾರ ಅಂತ ಹೇಳಿದ್ರೆ ಹೆಸರುವಾಸಿತ್ತು. ಕುಳದಪಾರ ಅಂತ ಹೆಸರು ಆ ಶ್ರೀ ವಿಷ್ಣುಮೂರ್ತಿಯವರ ದೇವರ ಹೆಸರು ಪ್ರಕಾರದಲ್ಲಿ ಇದೆ. ಆದರೆ ನಾವೊಂದು ಪಾದಗದ್ದೆಯಲ್ಲಿ ನಾವು ಈ ಒಂದು ಕಮ್ಯುನಿಟಿ ಹಾಲ್ ಬಂದು ನಮ್ಮ ಸುಬ್ರಹ್ಮಣ್ಯರ ತಂದೆಯವರ ಹೆಸರಲ್ಲಿ ದಾನ ಕೊಟ್ಟ ಸ್ಥಳದಲ್ಲಿ ನಾವು ಒಂದು ಕಮ್ಯುನಿಟಿ ಹಾಲ್ ಕಟ್ಟಿದ್ದೆವು. ಆದರೆ ಈ ಕಮ್ಯುನಿಟಿ ಹಾಲ್ ಕಟ್ಟಿದ ಉಪಯೋಗವನ್ನು ನಾವು ಸದುಪಯೋಗಪಡಿಸಿಕೊಂಡೆವು ಅನ್ನೋದು ಮಾತ್ರ ನಮ್ಮ ಒಂದು ನವಚೇತನ ಕ್ಲಬ್ಬಿನ ಒಂದು ಹಿರಿಮೆ ಅಂತ ಹೇಳ್ಬೋದು. ಯಾಕಂದರೆ ನಾವು 15 ವರ್ಷ ಆಯಿತು ನವಚೇತನ ಕ್ಲಬ್ಬಿನ ಒಂದು ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೇವೆ. ಸುಖೇಶ್ ಸರ್ ತುಂಬ ಸಲ ಬಂದಿದ್ದಾರೆ ಕೂಡ, ರಾಮಕೃಷ್ಣ ಕಾಪಿಗೆ ಸರ್ ಬರಲಿಲ್ಲ, ಅವರಿಗೆ ಕೂಡ ಇದರಲ್ಲಿ ಮುಂದೆ ರಾಮಕೃಷ್ಣ ಕಟ್ಟುವಂಥ ಅವಕಾಶ ನಾವು ಮಾಡ್ತೇವೆ. ಅಂಥ ಒಂದು ಕಾರ್ಯಕ್ರಮ ಕೂಡ ಸ್ಥಳದಲ್ಲಿ ನಾವು ಕಳೆದ 2 ವರ್ಷಕ್ಕಿಂತ ಮೊದಲು ಒಂದು ಭಜನಾ ತಂಡವನ್ನು ರೂಪೀಕರಿಸಿದ್ವಿ. ಆ ರೂಪೀಕರಿಸಿದ ನಂತರ ನಾವು ಅದನ್ನು ನಮ್ಮ ಹತ್ತಿರದ ಎಲ್ಲ ಪ್ರದೇಶಗಳಿಗೆ ಹೋಗಿ ನಮಗೆ ಒಳ್ಳೆಯ ಒಂದು ಹೆಸರು ತಂದು ಕೊಟ್ಟಂಥ ಭಜನಾ ತಂಡದ ಮಕ್ಕಳು. ಅದೇ ರೀತಿ ಈಗ ನಾವು 2ನೇ ತಂಡವನ್ನು ಚಿಕ್ಕ ಮಕ್ಕಳ ಒಂದು ತಂಡವನ್ನು ರೂಪೀಕರಿಸಬೇಕೆಂದರೆ ನಮ್ಮ ಹೆತ್ತವರು ಅದೇ ರೀತಿ ಗುರುನವರ ಅಭಿಪ್ರಾಯ ಪ್ರಕಾರ ನಾವು ಇವತ್ತೊಂದು 2ನೇ ತಂಡವನ್ನು ರೂಪೀಕರಿಸಿದ ಬಗ್ಗೆ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೆ ಇನ್ನು ಮುಂದೆ ಕೂಡ ನಮ್ಮ ಈ ಪಾದಗದ್ದೆ ಅದೇ ರೀತಿ ಕೊಳದಪಾರೆ ಕಟ್ಟಡಿಗೆ ಹೆಸರನ್ನು ತುಂಬ ಮೇಲ್ವರ್ಗಕ್ಕೆ ತರಲಿಕ್ಕೆ ಈ ಮಕ್ಕಳು ಅದೇ ರೀತಿ ಗುರುನವರ ಸಹಕಾರ ನಮಗೆ ಇರ್ಬೋದು ಅಂತ ಹೇಳುವಂಥ ಆಶಯವನ್ನು ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ರೀತಿಯ ಶುಭಾಶಯಗಳನ್ನು ಈ ಒಂದು ಪ್ರಯತ್ನವನ್ನು ಮಾಡಬೇಕಿದ್ರೆ ಇಲ್ಲಿಯ ಪೇರೆಂಟ್ಸ್ಗಳನ್ನು ನಾನು ನೆನಪಿಸಿಕೊಳ್ತೇನೆ. ಯಾಕಂತ ಹೇಳಿದರೆ ಈ ಸಂಜೆ ಮಕ್ಕಳು ಶಾಲೆಯಿಂದ ಬಂದು ಅವರು ಮನೆಗೆ ಹೋಗ್ತಾ ಇರಲಿಲ್ಲ, ಊಟ ತಿಂಡಿ ಆಮೇಲೆ ಮಾಡ್ತಿದ್ರು, ಅಂದರೆ ನೇರವಾಗಿ ಶಾಲೆಯಿಂದ ಇಲ್ಲಿ ಬರ್ತಿದ್ರು. ಆಮೇಲೆ ಇಲ್ಲಿ ಈ ಒಂದು ಅಂಗಳವನ್ನು ನಮಗೆ ಕುಣಿತ ಭಜನೆಗೆ ಬೇಕಾಗಿ ರೆಡಿ ಮಾಡಿಸಿಕೊಟ್ಟಂತಹ ಎಲ್ಲ ಪೋಷಕರಿಗೂ ಕೂಡ ಅಭಿನಂದನೆಯನ್ನು ನಾನು ಈ ಸಂದರ್ಭದಲ್ಲಿ. ಸಭಾ ಕಾರ್ಯಕ್ರಮ ಎಲ್ಲ ಮುಗಿದಿದ್ದೆ. ಇವತ್ತೇ ಅಂದರೆ ಪುಟಾಣಿ ಮಕ್ಕಳಿಗೆ ಓಂಕಾರ ಕಲಿಸಿಕೊಡುವುದರ ಮೂಲಕ ಭಜನೆಯ ಕಡೆ ಮೊದಲ ಹೆಜ್ಜೆ ಶುರುವಾಯಿತು. ನಿಧಾನವಾಗಿ ಉಸಿರನ್ನು ಬಿಡಿ, ಉಸಿರು ತೆಗೆದುಕೊಳ್ಳಿ. ಶರಣಗಳ
ಹೀಗೆ ಇವತ್ತಿನ ಕಾರ್ಯಕ್ರಮ ಮುಗಿಸಿ ಕ್ಲಾಸ್ ಕೂಡ ಶುರುವಾಯಿತು. ಆಮೇಲೆ ಈ ಭಜನೆ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಅನ್ನೋಕ್ಕಿಂತ ಗುಂಪಾಗಿ ಮಾಡುವಂಥದ್ದು. ಅದೇ ಗುಂಪುಗಳು ಈಗೀಗ ಮನೆಗಳಲ್ಲೇ ಕಾಣಿಸ್ತಿಲ್ಲ. ಅಂತಹ ಗುಂಪುಗಳನ್ನು ಕಟ್ಟೋದ್ರಲ್ಲಿ ಹಾಗೆ ಸನಾತನ ಹಿಂದೂ ಧರ್ಮದಲ್ಲಿ ಒಂದಾದ ಭಜನೆಯನ್ನು ಉಳಿಸೋದ್ರಲ್ಲಿ ಎಷ್ಟೋ ಕಡೆ ಈ ಥರದ ಭಜನಾ ತರಬೇತಿಗಳು ಕೂಡ ನಡೀತಾ ಇವೆ. ಅದೇ ಥರ ನಮ್ಮೂರ ಪಾದಗದ್ದೆಯ ಅಂಬಾಭವಾನಿ ತಂಡ ಕೂಡ ಶ್ರಮ ಪಡ್ತಾ ಇದೆ. ನನ್ನ ಹೆಸರು ತಿರುಮಲೇಶ್ವರಿ ಅಂತೇಳಿ. ನಮ್ಮದು ನೆಟ್ಟನೆಯ ಗ್ರಾಮ ಕೊಳದಪಾರೆ ಪಾದಗದ್ದೆ ಎಂಬಲ್ಲಿ ನಾವೊಂದು ಈಗಾಗಲೇ ಅಂಬಾಭವಾನಿ ಎಂಬ ಭಜನಾ ತಂಡವನ್ನು ರೂಪೀಕರಿಸಿದ್ದೇವೆ. ಈ ಅಂಬಾಭವಾನಿ ಅಂತ ಹೆಸರು ಹೇಗೆ ಬಂತು? ಈ ಅಂಬಾಭವಾನಿ ಅಂದರೆ ಇಲ್ಲಿ ದೇವಿಯ ಹೆಸರಿಟ್ಟೆ ನಾವು ಆರಂಭಿಸೋಣ ಎಂಬ ದೃಷ್ಟಿಯಿಂದ ನಮ್ಮ ಗುರುಗಳ ಆಯ್ಕೆ ಇದು. ಎಷ್ಟು ವರ್ಷ ಆಯ್ತು ಈ ಅಂಬಾಭವಾನಿಗೆ? ತಂಡ 2022 ನವಂಬರ್ 12ರಲ್ಲಿ ಸ್ಟಾರ್ಟ್ ಆಗಿದೆ. ನಾವೀಗ ಕಾರ್ಯಕ್ರಮವನ್ನೆಲ್ಲ ಕೊಡ್ತಾ ಬರ್ತಾ ಇದ್ದೇವೆ. ಇದರಿಂದ ಯಾವುದೆಲ್ಲ ಪ್ರೋಗ್ರಾಮ್? ಬರೀ ಭಜನೆ ಮಾತ್ರವ ಬೇರೆ ಎಂತಾದ್ರು? ಈ ಭಜನಾ ತಂಡ ತರಬೇತಿ ನಡೆಯುವ ಸ್ಥಳದಲ್ಲಿ ಕೇವಲ ಭಜನೆ ಮಾತ್ರ ಅಲ್ಲ, ಮಕ್ಕಳಿಗೆ ಒಂದು ಆಟೋಟ ಸ್ಪರ್ಧೆಗಳು ಅಥವಾ ಚೌತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ, ಇಲ್ಲಿ ನವಚೇತನ ಎಂಬ ಕ್ಲಬ್ ಕೂಡ ಇದೆ. ಆ ಕ್ಲಬ್ಬಿನವರು ಯಾವೆಲ್ಲ ಪ್ರೋಗ್ರಾಮ್ ಇಟ್ಟರು ಅದಕ್ಕೆ ಕೂಡ ಅವರನ್ನು ಕರೆದು ನಾವೊಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ಮಕ್ಕಳಿಂದ ಆಗಬೇಕೆಂಬ ಉದ್ದೇಶದಿಂದ. ಎಷ್ಟು ಜನ ಇದ್ದಾರೆ ಇದರಲ್ಲಿ ನಿಮ್ಮ ಟೀಮಲ್ಲಿ? ನಾವು ಆರಂಭದಿಂದ ನಾವು ಒಂದು 34 ಮಕ್ಕಳಿದ್ರು. ಅಂದರೆ ಇದು ಬರೀ ಮಕ್ಕಳು ಮಾತ್ರ ಅಲ್ಲ, ಎಲ್ಲ ವಯಸ್ಕರು ಕೂಡ ಇದ್ದಾರೆ. ಅಂದರೆ ದೊಡ್ಡ ಆರಂಭದಲ್ಲಿ ನಾವು ಹೇಳಿದಂಥ ವಿಷಯ ಅಂದರೆ ಯಾರಿಗೂ ಭಾಗವಹಿಸಬಹುದು ಎಂಬ ಉದ್ದೇಶ. ಅಂದರೆ ಮಕ್ಕಳು ಮಾತ್ರ ಇಲ್ಲ, ಆಸಕ್ತಿ ಇರುವ ಮಹಿಳೆಯರು ಅಂತೇಳಿ. ಎಲ್ಲೆಲ್ಲ ಪ್ರೋಗ್ರಾಮ್ ಕೊಡ್ತೀರಿ ನೀವೀಗ? ಪುತ್ತೂರು, ಕಾಸರಗೋಡು ಈ ಥರ ವಲಯ ಮಾತ್ರವಾ ಅಥವಾ ಯಾರು ಕರೆದ್ರು ಕೂಡ ನೀವು ರೆಡಿ ಇದ್ದೀರಾ ಹೋಗೋಕ್ಕೆ? ನಾವು ಅಂದರೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಯಾರು ಕರೀತಾರೋ ಅಲ್ಲಿಗೆಲ್ಲ ನಾವು ತಯಾರಿ. ಯಾಕೆಂದರೆ ನಾವು ಸಾಧಾರಣ 70ಕ್ಕಿಂತ ಹೆಚ್ಚು ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇವೆ. ಈಗ ಯಾವುದಾದ್ರೂ ಒಂದು ಪ್ರದೇಶದವರು ನಮ್ಮೂರಲ್ಲಿ ಕುಣಿತ ಭಜನೆ ಮಾಡಬೇಕು, ಇಲ್ಲದ್ರೆ ದೇವಸ್ಥಾನಗಳಲ್ಲಿ ಮಾಡಬೇಕು ಅಂತ ಹೇಳಿದರೆ ನಿಮ್ಮನ್ನು ಯಾವ ಥರ ಸಂಪರ್ಕ ಮಾಡ್ಬೋದು? ನಾವು ಕಾರ್ಯದರ್ಶಿ ಅಥವಾ ಸಂಯೋಜಕಿಯಾಗಿ ನಾನು ಕೂಡ ಕಾರ್ಯನಿರ್ವಹಿಸ್ತಿದ್ದೇನೆ. ನಮ್ಮ ಕಾಂಟ್ಯಾಕ್ಟ್ ಮಾಡಿದರೆ ನಾವು. ಹಾಗೆಯೇ ನಿಮ್ಮ ಊರುಗಳಲ್ಲಿ, ಮನೆಗಳಲ್ಲಿ ಅಥವಾ ನಿಮ್ಮೂರ ದೇವಸ್ಥಾನಗಳಲ್ಲಿ ಈ ಥರ ಏನಾದರೂ ಭಜನೆ, ಕುಣಿತ ಭಜನೆ ಮಾಡಿಸೋ ಯೋಚನೆ ಇದ್ದಲ್ಲಿ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು. ರಾಮ್ ರಾಮ್. ಸರ್ವೇ ಭವಂತು ಸುಖಿನಃ.